ವೆಲ್ಕಮ್ ಬ್ಯಾಕ್. ನಾಪತ್ತೆಯೋ ಅಪಹರಣವೋ ಮತ್ತಿನ್ನೇನಾಯ್ತು? 9 ದಿನಗಳಾಯ್ತು. ಎಲ್ಲಿದ್ದಾರೆ ಆ ವ್ಯಕ್ತಿ? ರಕ್ತ ಸಿಕ್ತ ಕಾರು ಹೇಳ್ತಿದೆ 108 ಕತೆ. ಎಕ್ಸ್ ಕಾರ್ಪೊರೇಟರ್ ಪತಿ ಮಿಸ್ಸಿಂಗ್. ಬೆಂಗಳೂರಿನ ಮಾಜಿ ಕಾರ್ಪೊರೇಟರ್ ಪತಿ ನಾಪತ್ತೆಯಾಗಿ 9 ದಿನಗಳೇ ಕಳೆದಿದೆ. ಇನ್ನೂ ಕೂಡ ಪತ್ತೆಯಾಗಿಲ್ಲ ಮಾಜಿ ಕಾರ್ಪೊರೇಟರ್ ಪತಿ ಲೋಹಿತ್ ಮಾಜಿ ಕಾರ್ಪೊರೇಟರ್ ಐಶ್ವರ್ಯ ನಾಗರಾಜ್ ಅವರ ಪತಿ. 9 ದಿನ ಆಗಿದೆ. 28ನೇ ತಾರೀಕು ಅವರು ನಾಪತ್ತೆಯಾಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಹುಡುಕಾಡುವಂತಹ ಕೆಲಸ ನಡೀತಾ ಇದೆ. ಆದರೆ ಯಾವುದೇ ರೀತಿಯಾದಂತಹ ಸುಳಿವು ಸಿಗ್ತಾ ಇಲ್ಲ. ಮಾರ್ಚ್ 28ರಂದು ನಿಗೂಢವಾಗಿ ಲೋಹಿತ್ ನಾಪತ್ತೆಯಾಗಿದ್ದಾರೆ. ಬೆನ್ನಿಪೇಟೆ ವಾರ್ಡ್ ಕಾರ್ಪೊರೇಟರ್ ಆಗಿದ್ರು ಐಶ್ವರ್ಯ ನಾಗರಾಜ್ ಅವರು. ಅವರ ಗಂಡ ಲೋಹಿತ್ ಅವರು ನಾನು ಜಮೀನಿಗೆ ಹೋಗ್ತೀನಿ, ಅಲ್ಲಿ ಕಾರಂತೂ ರಿಪೇರಿ ಮಾಡಿಸಬೇಕು, ಅಲ್ಲಿ ಹೊಲಕ್ಕೆ ಹತ್ತಪಕ್ಕ ಹೋಗ್ಬರ್ತೀನಿ ಅಂತ ಹೇಳಿ ಹೋದವರು ನಂತರ ವಾಪಸ್ ಬರಲೇ ಇಲ್ಲ. ಕಾರಲ್ಲಿ ರಕ್ತದ ಕಲೆ ಇದೆ. ಸ್ವಲ್ಪ ದೂರದಲ್ಲಿ ಬೆಲ್ಟ್, ಚಪ್ಪಲಿ ಕೂಡ ಪತ್ತೆಯಾಗಿದೆ. ಮಾರ್ಚ್ 28ರಂದು ಮನೆಯಿಂದ ಗ್ಯಾರೇಜ್ಗೆ ಹೋಗಿದ್ರು ಲೋಹಿತ್. ಕಣ್ಮರೆಯಾದ ಬಳಿಕ ಹೊಸಕೋಟೆಯ ನಂದಗುಡಿ ಬಳಿ ಲೋಹಿತ್ ಕಾರ್ ಪತ್ತೆಯಾಗುತ್ತೆ. ರಕ್ತ ಸಿಕ್ತ ರೀತಿಯಲ್ಲಿ ಕಾರ್ ಸಿಗುತ್ತೆ. ನಂದಗುಡಿ ಪೊಲೀಸರು ಈ ಸಂಬಂಧ ದೂರನ್ನೂ ದಾಖಲಿಸಿಕೊಂಡಿದ್ದಾರೆ. ಹೈ ಪ್ರೊಫೈಲ್ ಕೇಸ್ ಹಿನ್ನೆಲೆಯಲ್ಲಿ ಪೊಲೀಸರು ವ್ಯಾಪಕವಾದ ಶೋಧವನ್ನ ಕೂಡ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ಶೋಧವನ್ನ ಮಾಡಲಾಗಿದೆ. ಮೊಬೈಲ್ ನಂಬರ್, ಟವರ್ ಲೊಕೇಶನ್ ಅನ್ನ ಹಿಡಿದು ಕೂಡ ಪೊಲೀಸರು ಹುಡುಕಾಟವನ್ನ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸುಳಿವು ಸಿಕ್ಕಿಲ್ಲ. ಒಂದ್ ಕಡೆ ತೀವ್ರತರವಾದಂತಹ ತನಿಖೆಯನ್ನು ನಡೆಸಲಾಗ್ತಾ ಇದೆ, ಮತ್ತೊಂದು ಕಡೆ ಇಂತಹ ಒಂದು ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ತನಿಖೆ ನಡೀತಾ ಇದ್ರು ಯಾವುದೇ ರೀತಿಯಾದಂತಹ ಸುಳಿವು ಸಿಗ್ತಾ ಇಲ್ಲ. ಈಗಾಗಲೇ ಪೊಲೀಸರಿಂದ ವ್ಯಾಪಕವಾದ ಶೋಧ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಮಾರ್ಚ್ 28ರಂದು ಲೋಹಿತ್ ನಾಪತ್ತೆ ಆಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರ ಸುಳಿವೇ ಸಿಗ್ತಾ ಇಲ್ಲ. ಮಾಜಿ ಕಾರ್ಪೊರೇಟರ್ ಅವರ ಪತಿ ನಾಪತ್ತೆಯಾಗಿದ್ದಾರೆ. ಬೆನ್ನಿಪೇಟೆ ಕಾರ್ಪೊರೇಟರ್ ಆಗಿದ್ರು ಐಶ್ವರ್ಯ ಅವರು. ಪೊಲೀಸರಿಗೆ ಈ ಒಂದು ಪ್ರಕರಣ ಸವಾಲಾಗಿ ಪರಿಣಮಿಸಿದೆ. ಲೋಹಿತ್ ನಾಪತ್ತೆ ಪ್ರಕರಣದಲ್ಲಿ ಪೊಲೀಸರು 3 ವಿಶೇಷ ತಂಡಗಳನ್ನ ರಚಿಸಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 4,000 ಕರೆಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಯಾರಿಗೆ ಸಂಬಂಧಪಟ್ಟ ಹಾಗೆ ಅವರ ಕಾಲ್ ಡೀಟೇಲ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ಆ ಲಿಂಕ್ಗಳನ್ನ ಆಧರಿಸಿ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 100ಕ್ಕೂ ಹೆಚ್ಚು CCTVಗಳನ್ನ ಪರಿಶೀಲನೆ ಮಾಡಿದ್ದಾರೆ. ಡ್ರೋನ್ ಬಳಸಿ ಪೊಲೀಸರು ತಂಡಗಳನ್ನ ರಚಿಸಿ ಅಲ್ಲಿ ಹುಡುಕಾಟವನ್ನ ಮಾಡಿದ್ದಾರೆ. ಹೊಸಕೋಟೆ, ಚಿಂತಾಮಣಿ, ಕೋಲಾರ ಭಾಗದಲ್ಲೂ ಸಂಪೂರ್ಣ ಹುಡುಕಾಟ ನಡೆದಿದೆ. ಫಾರೆಸ್ಟ್ ಆಗಿರ್ಬೋದು, ನೀಲಗಿರಿ ತೋಪುಗಳಾಗಿರ್ಬೋದು, ನಿರ್ಜನ ಪ್ರದೇಶಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಆಲ್ರೆಡಿ ಪೊಲೀಸರು ಶೋಧವನ್ನ ಮಾಡಿದ್ದಾರೆ. ಡ್ರೋನ್ ಮೂಲಕ ಎಲ್ಲಾ ಕಡೆ ಪೊಲೀಸರು ಹುಡುಕಾಟ ನಡೆದ್ರು ಕೂಡ ಈಗಾಗಲೇ 1 ತಿಂಗಳ ಲೋಹಿತ್ ಕಾಲ್ ಡೀಟೇಲ್ಸ್ ತೆಗೆದುಕೊಂಡ್ರು ಕೂಡ ಯಾವುದೇ ರೀತಿಯಂತಹ ಸುಳಿವು ಸಿಗ್ತಾ ಇಲ್ಲ. ಹಾಗಾದ್ರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಶೋಧ ಹೇಗ್ ನಡೀತಾ ಇದೆ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಏನಾಗ್ತಾ ಇದೆ ಈ ಒಂದು ತನಿಖೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು